ರಾತ್ರಿ ಕಳೆದು ನಾಳೆ ಭಾನುವಾರ, ನಾಳೆ ಒಂದು ದಿನ ಕಳೆದ ನಂತರ ಸೋಮವಾರ ಅಥವಾ ಶುಕ್ರವಾರ ಡಿಕೆಶಿ ಪದಗ್ರಹಣ. ಪ್ರಮಾಣ ವಚನಕ್ಕೆ 2 ದಿನಾಂಕ ನೀಡಿದ ಡಿಕೆ ಶಿವಕುಮಾರ್, ಜೂನ್ 1 ಅಥವಾ 5 2 ದಿನಾಂಕ ನೀಡಿರೋ ಡಿಕೆ ಶಿವಕುಮಾರ್. ಸೋಮವಾರ ಅಥವಾ ಶುಕ್ರವಾರ ಪ್ರಮಾಣ ವಚನಕ್ಕೆ 2 ದಿನಾಂಕ ನೀಡಿದ ಡಿಕೆ ಶಿವಕುಮಾರ್, ಜೂನ್ 1 ಅಥವಾ 5 2 ದಿನಾಂಕ ನೀಡಿರೋ ಡಿಕೆ ಶಿವಕುಮಾರ್. ಎಲ್ಲವೂ ಮುಹೂರ್ತ ನೋಡಿ ಹೇಳಿದಂತೆ ಕಾಣುತ್ತಿದೆ. ಜೂನ್ 1 ಅಥವಾ 5 2 ದಿನಾಂಕ ನೀಡಿರೋ ಡಿಕೆ ಶಿವಕುಮಾರ್ ಪದಗ್ರಹಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೋಮವಾರದ ದಿನ ನಡೀಬಹುದು ಅಥವಾ ತಪ್ಪಿದ್ದಲ್ಲಿ ಶುಕ್ರವಾರ ನಡೆಯೋ ಸಾಧ್ಯತೆಗಳಿದ್ದಾವೆ. ರೇವಣ್ಣ ಎಡಗಡೆಗೆ ತಿರುಗಬೇಕಾದ್ರೂ ನಿಂಬೆ ಹಣ್ಣಿಟ್ಟೆ ನೋಡ್ತಾರಂತ, ಹಂಗೆ ಡಿಕೆ ಶಿವಕುಮಾರ್ ಅವರು ಕೂಡ ಸ್ವಲ್ಪ ಸಂಪ್ರದಾಯ, ಸಂಸ್ಕೃತಿ, ಸಂಸ್ಕಾರ ಅಂತ ಹೇಳಿ ನೋಡ್ತಾರೆ. ಒಳ್ಳೆಯ ಮುಹೂರ್ತ ಮತ್ತು ಶುಭ ಘಳಿಗೆಯನ್ನು ನೋಡ್ಕಂಡೆ ಆ ದಿನಾಂಕವನ್ನು ಫಿಕ್ಸ್ ಮಾಡಿರಬಹುದು. ಸಸ್ಪೆಕ್ಟೆಡ್ ಜೂನ್ 1, 5 ಈ 2 ದಿನಾಂಕ ನೀಡಿರುವಂತಹ ಡಿಕೆ ಶಿವಕುಮಾರ್ ಲೋಕಭವನದಿಂದ ನೇರವಾಗಿ ಅಜ್ಜಯ್ಯನ ಶಾಖಾ ಮಠಕ್ಕೆ ಡಿಕೆ ನಾಗರಬಾವಿಯಲ್ಲಿರ್ತಕ್ಕಂಥ ಅಜ್ಜಯ್ಯನ ಶಾಖಾ ಮಠಕ್ಕೆ ಭೇಟಿ ಕೊಟ್ಟರು. ಮಠದಲ್ಲಿ ಅಜ್ಜಯ್ಯನ ಆಶೀರ್ವಾದವನ್ನು ಪಡೆದ್ರು ಡಿಕೆಶಿ. ಈಗಾಗಲೇ ಗವರ್ನರ್ ಭೇಟಿ, ಸರ್ಕಾರ ರಚನೆಗೆ ಅವಕಾಶ ಕೋರಿಕೆಯಾಗಿದೆ. ಇವತ್ತು ಸಂಜೆ 4 ಗಂಟೆಗೆ CLP ಸಭೆಯಲ್ಲಿ CM ಹೆಸರು ಕೂಡ ಘೋಷಣೆ ಸಾಧ್ಯತೆಗಳಿದ್ದಾವೆ. ಎಲ್ಲವೂ ಅಂದುಕೊಂಡಂತಾದರೆ CLP ಸಭೆಯಲ್ಲಿ ಅಧಿಕೃತ ಘೋಷಣೆ ಮೊಳಗುತ್ತೆ. ಡಿಕೆ ಶಿವಕುಮಾರ್ ಅವರೇ ಭಾವಿ ಮುಖ್ಯಮಂತ್ರಿ. ರಾಜ್ಯದ ಚುಕ್ಕಾಣಿಯನ್ನ ಡಿಕೆ ಶಿವಕುಮಾರ್ ಅವರ ಕೈಗೆ ಹಸ್ತಾಂತರ ಆಗ್ತಾ ಇದೆ ಅಂತ ಹೇಳಿ ಅಧಿಕೃತವಾಗಿ CLP ಸಭೆಯಲ್ಲಿ ಘೋಷಣೆ ಆಗೋ ಸಾಧ್ಯತೆಗಳಿದ್ದಾವೆ. ಹೇಳಿ ಕೇಳಿ ಅಜ್ಜಯ್ಯನ ಭಕ್ತನಾಗಿರೋದ್ರಿಂದ ಡಿಕೆ ಶಿವಕುಮಾರ್ ಅವರು ಪ್ರತಿಯೊಂದು ವಿವರವನ್ನು ಕೂಡ ಅಜ್ಜಯ್ಯನ ಬಳಿಯೇ ಆಗುತ್ತೆ. ಸೊ ಪದಗ್ರಹಣದ ದಿನಾಂಕವನ್ನು ಕೂಡ ಅವರ ಬಳಿಯೇ ಸಲಹೆ ಕೇಳಿರಬಹುದು. ಅಜ್ಜಯ್ಯ ಕೊಟ್ಟಿರುವ ದಿನಾಂಕದ ಆಧಾರದಲ್ಲಿ 1 ಅಥವಾ 5 ಆಯ್ಕೆ ಮಾಡಿಕೊಂಡಿರಬಹುದು. CLP ಸಭೆ ಇನ್ನೂ ಕೂಡ ನಡೆದಿಲ್ಲ. ಇವತ್ತು ಸಂಜೆ 4 ಗಂಟೆಗೆ ಅಂದುಕೊಂಡಂತಾದರೆ ಸುಸೂತ್ರವಾಗಿ ನಡೀಬಹುದು. ಇನ್ನಲ್ಲಿ ಯಾರು ಹಾಜರಿರ್ತಾರೆ, ಯಾರು ಗೈರಾಗ್ತಾರೆ ಅನ್ನುವಂತಹದ್ದು ಅತಿ ರೋಚಕ. ಗೈರಾಗುವವರ ಪೈಕಿ ಡಿಕೆ ಬೆಂಬಲಿಗರು ಅಲ್ಲದೇ ಇರುವವರಾದರೆ ಮತ್ತಷ್ಟು ರೋಚಕ. ಸೊ ಇವೆಲ್ಲವೂ ಇವತ್ತು ಸಂಜೆ CLP ಸಭೆ ಆಗೋವರೆಗೂ ನಿಖರವಾಗಿ ಹೇಳೋದಕ್ಕೆ ಬರೋದಿಲ್ಲ. ಯಾರ್ಯಾರು ಗೈರಾಗ್ತಾರೆ, ಯಾರ್ಯಾರು ಹಾಜರಾಗ್ತಾರೆ CLP ಸಭೆಯಲ್ಲಿ ಗೊತ್ತಾಗುತ್ತೆ. ಡಿಕೆ ಶಿವಕುಮಾರ್ ಅವರ ಹೆಸರು ಶಾಸಕಾಂಗ ಅಧಿಕೃತವಾಗಿ ಪ್ರಕಟ ಮಾಡದೇ ಇರೋದ್ರಿಂದಾಗಿ CLP ಸಭೆ ಆಗೋವರೆಗೂ ಕೂಡ ನಾವೇನನ್ನೂ ಕೂಡ ಕಡ್ಡಿ ಮುರಿದ ಹಾಗೆ ಹೇಳೋದಕ್ಕಾಗೋದಿಲ್ಲ. ಡಿಕೆ ಶಿವಕುಮಾರ್ ಇವತ್ತಿನ ಅಲ್ಪ ಸ್ವಲ್ಪ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡ್ರು, ಸರ್ಕಾರ ರಚನೆಗೆ ಕೋರಿದ್ರು. ಈ ಎಲ್ಲದರ ನಟ್ಟ ನಡುವೆ CLP ಸಭೆಗೊಂದು ಕಾತರತೆ ಇದೆ. ಅದು ಮುಗಿದ ನಂತರವಷ್ಟೇ ಅಧಿಕೃತ ಔಪಚಾರಿಕ ಹೇಳಿಕೆಗಳನ್ನು ಹೇಳಬೇಕಾಗಿ ಬರುತ್ತೆ. ಸೊ ಮುಂದಿನ ಡೆವಲಪ್ಮೆಂಟ್ಗಳತ್ತ ಗಮನ ಹರಿಸೋಣ. ಜೊತೆಗೆ ಇವತ್ತು ನಡೆಯುವಂತಹ CLP ಸಭೆಯಲ್ಲಿ ಏನೇನಾಗ್ತವೋ ಅವೆಲ್ಲವೂ ಕೂಡ ಅತ್ಯಂತ ರಾಜಕೀಯ ಕುತೂಹಲ. ಸೊ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಭೇಟಿ ಮಾಡಿದ್ರು. ನಾಗರಬಾವಿಯಲ್ಲಿರ್ತಕ್ಕಂಥ ಅಜ್ಜಯ್ಯನ ಶಾಖಾ ಮಠ ಅಲ್ಲಿಗೆ ಹೋದ್ರು. ಶುಭ ಸುದ್ದಿಯನ್ನು ಅವರಿಗೂ ತಿಳಿಸಿದ್ರು, ಅಜ್ಜಯ್ಯನಿಗೂ. ಅಜ್ಜಯ್ಯ ಒಂದಷ್ಟು ಆಧ್ಯಾತ್ಮಿಕ ಸಲಹೆಗಳನ್ನು ಕೂಡ ಕೊಟ್ಟಿರ್ಬೋದು. ಅದನ್ನು ಶಿರಸಾವಹಿಸಿ ಪಾಲಿಸುವಂತಹ ಪ್ರಾಮಾಣಿಕ ಭಕ್ತನಾಗಿರೋದ್ರಿಂದಾಗಿ ಡಿಕೆ ಶಿವಕುಮಾರ್ ಶಿರಸಾವಹಿಸಿ ಪಾಲಿಸಬಹುದು. ಅವರು ಹೇಳದಂತೆ ದಿನಾಂಕವನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ. ಅಷ್ಟೊತ್ತಿಗದಾಗಲೇ ಡಿಕೆ ಶಿವಕುಮಾರ್ ಅವರು ಪದಗ್ರಹಣದ ಸಿದ್ಧತೆಯಲ್ಲಿ ಇರ್ತಾರೆ. ಇನ್ನೂ ಕೂಡ CM ಡಿಕೆ ಅಂತ ಆಗಲಿಲ್ಲ, ಭಾವಿ CM ಅಂತ ಕರೆಯೋಣ. ಡಿಕೆ CM ಅನ್ನೋದು CLP ಸಭೆಯಲ್ಲೂ ಜೊತೆಗೆ ಪದಗ್ರಹಣದ ದಿನವೇ ಗೊತ್ತಾಗಬೇಕು. ಸೋಮವಾರ ಅಥವಾ ಶುಕ್ರವಾರ ಡಿಕೆ ಪದಗ್ರಹಣ ಫಿಕ್ಸು ನಿಸ್ಸಂಶಯ. ಪ್ರಮಾಣ ವಚನಕ್ಕೆ 2 ದಿನಾಂಕ, 1 ಜೂನ್ 1ನೇ ತಾರೀಕು, 2ನೇದು 5ನೇ ತಾರೀಕು. ಲೋಕಭವನದಿಂದ ನೇರವಾಗಿ ಅಜ್ಜಯ್ಯನ ಶಾಖಾ ಮಠಕ್ಕೆ ಡಿಕೆ ಹೋದ್ರು.
ನಾಗರಬಾವಿಯಲ್ಲಿರೋ ಅಜ್ಜಯ್ಯನ ಶಾಖಾ ಮಠದಲ್ಲಿ ಅಜ್ಜಯ್ಯನ ಆಶೀರ್ವಾದವನ್ನು ಪಡೆದ ಡಿಕೆ ಶಿವಕುಮಾರ್. ಈಗಾಗಲೇ ಗವರ್ನರ್ ಭೇಟಿ, ಸರ್ಕಾರ ರಚನೆಗೂ ಅವಕಾಶ ಕೋರಿಕೆ, ಆ ಎಲ್ಲ ಪ್ರಕ್ರಿಯೆ ಮುಗಿಸ್ಕೊಂಡ್ರು. ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಹೆಸರು ಘೋಷಣೆ ಆಗುತ್ತೆ. ಸಿಎಲ್ಪಿ ಸಭೆಯಲ್ಲಿ ಈಗಾಗಲೇ ಪದಗ್ರಹಣಕ್ಕೆ ಬೇಕಾಗಬಹುದಾದಂತಹ ಎಲ್ಲ ಮೆಟೀರಿಯಲ್ಗಳು ಕೂಡ ಬಂದಿದ್ದಾವೆ. ಪದಗ್ರಹಣ ಆಗಬೇಕಷ್ಟೆ. ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹನ್ ಹಿರೇಮಠ್ ನೇರ ಸಂಪರ್ಕದಲ್ಲಿ. ರೋಹನ್, ಅಜ್ಜಯ್ಯನ ಭೇಟಿ ಆಯಿತು, ಅದಕ್ಕೂ ಮುಂಚಿತವಾಗಿ ಗವರ್ನರ್ ಬಳಿ ಹೋದ್ರು, ಒಂದಷ್ಟು ಪ್ರಾಸೆಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡ್ರು. ಇನ್ನುಳಿದಂತೆ ಏನೇನು ಪ್ರಕ್ರಿಯೆಗಳಾಗಬೇಕು ರೋಹನ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ಗಳು? ಸಾಹಿಲ್, ಏನು ಸೋಮವಾರ ತಪ್ಪಿದ್ರೆ ಏನು ಶುಕ್ರವಾರ ದಿನದಂದು ಕೂಡ ಈಗಾಗಲೇ ದಿನಾಂಕ ನಿಗದಿಯಾಗಿದೆ ಅಂತ ಹೇಳ್ಬೋದು. ರಾಜಭವನ ಏನು ಲೋಕಭವನದಿಂದ DCM DK ಶಿವಕುಮಾರ್ ನೇರವಾಗಿ ಕೂಡ ಅಜ್ಜಯ್ಯನ ಶಾಖಾ ಮಠಕ್ಕೆ ಕೂಡ ತೆರಳುತ್ತಾರೆ. ಅಲ್ಲಿ ಕೂಡ ಅಜ್ಜಯ್ಯನ ಕೂಡ ಮಠಕ್ಕೆ ತೆರಳಿ ಕೆಲವೊಂದಿಷ್ಟು ಅಜ್ಜಯ್ಯನ ಕೆಲವೊಂದಿಷ್ಟು ಸಲಹೆಗಳನ್ನು ಪಡೆದುಕೊಳ್ತಾರೆ. ಏನು ಜೂನ್ 1 ಬಿಟ್ಟರೆ ಜೂನ್ 5ನೇ ತಾರೀಕಿನಂದು ಕೂಡ ಒಂದು ಪದಗ್ರಹಣಕ್ಕೆ ಎಲ್ಲ ತಯಾರಿ ಕೂಡ ನಡೀತಾ ಇದ್ದೇನೆ ಅಂತ ಹೇಳ್ಬೋದು. ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಕೂಡ DCM DK ಶಿವಕುಮಾರ್ ಅವರು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಕೂಡ ಧರ್ಮಸ್ಥಳ ತೆರಳೋ ಹಿನ್ನೆಲೆಯಲ್ಲಿ ಕೂಡ ಬೇಗನೆ ಇವತ್ತು ರಾಜ್ಯಪಾಲರು ಕೂಡ ತೆರಳ್ತಾರೆ. ಆ ಬಳಿಕ ಎಲ್ಲ ಪ್ರೊಸೀಜರ್ಗಳನ್ನು ಮುಗಿಸಿಕೊಂಡು ನೇರವಾಗಿ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಕೊಟ್ಟ ಕೆಲವೊಂದಿಷ್ಟು ಧಾರ್ಮಿಕ ಕೇಂದ್ರಗಳಲ್ಲಿ ಕೂಡ ಮೊರೆ ಹೋಗಿದ್ದಾರೆ DCM DK ಶಿವಕುಮಾರ್ ಅಂತ ಹೇಳ್ಬೋದು. ಏನು ಸೋಮವಾರ ಬಿಟ್ಟರೆ ಶುಕ್ರವಾರ ದಿನದಂದು ಕೂಡ ಪದಗ್ರಹಣಕ್ಕೆ ಎಲ್ಲ ರೀತಿಯಾಗಿ ತಯಾರಿ ಮಾಡಿಕೊಂಡಿದ್ದಾರೆ. ಆ ಬಳಿಕ ನೂತನವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವ ಸದ್ಯಕ್ಕೆ DCM DK ಶಿವಕುಮಾರ್ ಇನ್ನು 2 ದಿನಗಳಲ್ಲಿ ಸಿಎಂ ಒಂದು ಪದಗ್ರಹಣ ಮುಗಿಸಿ ನೂತನ ರಾಜ್ಯದ ಮುಖ್ಯಮಂತ್ರಿ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ಸಾಯಿಲ್, ಎಸ್ ರೋಹನ್, ಈಗ ಕುತೂಹಲ ಏನು ಅಂತ ಕೇಳಿದ್ರೆ, ಈ 1 ಮತ್ತು 5 2 ದಿನಾಂಕಗಳು ಬಹುಶಃ ಅಜ್ಜಯ್ಯನ ಸಲಹೆಯಂತೆ ಪಡ್ಕೊಂಡ್ರ ಅನ್ನುವಂಥದ್ದು. ಖಂಡಿತ ಸಾಯಿಲ್, ಏನಂತಂದ್ರೆ ಈ ಹಿಂದಿನ ದಿನಗಳಿಂದಲೂ ಕೂಡ ಅಜ್ಜಯ್ಯನವರು ಕೊಟ್ಟಂತ ಸಲಹೆಗಳನ್ನ ಪರಿಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥ DK ಶಿವಕುಮಾರ್ ಅವರು ಈ ಹಿಂದೆನೂ ಕೂಡ ಹೇಳ್ತಿದ್ರು 40 ದಿನಗಳಲ್ಲಿ ಸಿಎಂ ಆಗುವ ಭಾಗ್ಯ ಅನ್ನುವಂಥದ್ದು ಕೂಡ ಈ ಹಿಂದೆನೂ ಕೂಡ ಬಂದಿತ್ತು. ಹೀಗಾಗಿ ಕೆಲವೊಂದಿಷ್ಟು ಜಾತಕದ ಫಲ ಆಗಿರ್ಬೋದು ಅಥವಾ ಅಜ್ಜಯ್ಯನವರ ಒಂದು ಸಲಹೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಒಂದು ಪ್ರಕ್ರಿಯೆಯನ್ನ ಪಾಲಿಸಿಕೊಂಡು ಬರ್ತಕ್ಕಂಥ DK ಶಿವಕುಮಾರ್ ಅವರು ಸೋಮವಾರ ಬಿಟ್ಟರೆ ಶುಕ್ರವಾರದಂದು ಕೂಡ ಪದಗ್ರಹಣಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಎಲ್ಲಾ ತಯಾರಿಗೆ, ಎಲ್ಲಾ ಸಕಲ ಸಿದ್ಧತೆ ತಯಾರಿಗೆ ಸಂಸದ DK ಸುರೇಶ್ ಆಗಿರ್ಬೋದು ಸಾಥ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ಮಧ್ಯಾಹ್ನ ಕೂಡ ರಾಜ್ಯಪಾಲರು ಕೂಡ ತೆರಳುತ್ತಾರೆ. ಅಲ್ಲಿಂದ ಮುಗಿಸ್ಕೊಂಡು ನೇರವಾಗಿ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಶಾಖಾ ಮಠಕ್ಕೆ ಭೇಟಿ ಕೊಟ್ಟು ಒಂದು ಆಶೀರ್ವಾದ ಪಡ್ಕೊಂಡು ರಾಜ್ಯದ ಒಂದು ನಾಡಿನ ಒಂದು ಒಳಿತಿಗಾಗಿ ಕೆಲವೊಂದಷ್ಟು ದೇವರ ಮೊರೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಜ್ಜಯ್ಯನ ಮಾತೇನಿದೆ, ಅಜ್ಜಯ್ಯನ ಮಾತು ಮಿಂಚಿಂದನೂ ಕೂಡ ಪ್ರತಿ ಹಿಂದೆ ನಾಮಿನೇಷನ್ ಸಲ್ಲಿಸಬೇಕಾದ್ರೂ ಕೂಡ ಅಜ್ಜಯ್ಯರ ಮಟ್ಟಕ್ಕೆ ಹೋಗ್ತಾ ಇದ್ರು. ಹೀಗಾಗಿ ನೂತನ ರಾಜ್ಯದ ಒಂದು ಮುಖ್ಯಮಂತ್ರಿ ಆಗುವ ಒಂದು ಹಿನ್ನೆಲೆಯಲ್ಲಿ ಅಜ್ಜಯ್ಯನ ಆಶೀರ್ವಾದ ಪಡೆಯದೆ ಯಾವುದೇ ಒಂದು ಕೆಲಸಗಳನ್ನ ಮಾಡೋದೇ ಅಲ್ಲ DCM DK ಶಿವಕುಮಾರ್. ಹಾಗಾಗಿ ಇವೆಲ್ಲವನ್ನು ಕೂಡ ಸಕಲ ಸಿದ್ಧತೆಗಳ ತಯಾರಿ ಮಾಡಿಕೊಂಡು ಇವತ್ತು ಸಂಜೆ 4 ಗಂಟೆಗೆ ಕೆಲವೊಂದು CLP ಮೀಟಿಂಗ್ ನಡೆಯುತ್ತೆ. ಆ ಒಂದು CLP ಮೀಟಿಂಗ್ ಅಲ್ಲಿ ಕೆಲವೊಂದಿಷ್ಟು ಚರ್ಚೆ ಆಗ್ಬೋದು. ಸಚಿವ ಸ್ಥಾನಗಳಿಗೆ ಯಾರೇ ಆಕಾಂಕ್ಷಿಗಳು ಅವರು ಕೆಲವೊಂದಿಷ್ಟು ಚರ್ಚೆ ಆಗ್ಬೋದು. ಆ ಚರ್ಚೆ ಆದ ಬಳಿಕ ಅಂತಿಮ ಘಟ್ಟ ತಲುಪುತ್ತೆ ಅಂತ ಹೇಳ್ಬೋದು. ಇವತ್ತು 4 ಗಂಟೆಯ ಬಳಿಕ ಯಾವ್ಯಾವ ಒಂದು ಮೀಟಿಂಗ್ ನಲ್ಲಿ ಆ ಸಭೆಗಳಲ್ಲಿ ಚರ್ಚೆಗೆ ಅದು ಅನ್ನೋದು 4 ಗಂಟೆಯ ನಂತರ ಕೂಡ ಕೆಲವೊಂದಿಷ್ಟು ಮಾಹಿತಿ ಆಚೆ ಬರ್ಬೋದು ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳೋದಾತಂದ್ರೆ DCM DK ಶಿವಕುಮಾರ್ ಯಾವುದೇ ಒಂದು ಉನ್ನತ ಹುದ್ದೆ ಹೋಗೋಕೆ ಯಾವುದೇ ಏನೇ ಒಂದು ಕಾರ್ಯ ಮುಂದಿನ ದಿನಗಳಿಗೆ ಕೆಲಸಕ್ಕೆ ಕೈ ಹಾಕೋಕೆ ಅಜ್ಜಯ್ಯನವರ ಒಂದು ಆಶೀರ್ವಾದ ಇಲ್ಲದೆ ಯಾವುದೇ ಕೆಲಸ ಮುಂದಿಗೆ ಹೋಗಲ್ಲ ಅಂತಾನೆ ಹೇಳ್ಬೋದು. ಜೂನ್ 1ನೇ ತಾರೀಕು ಮತ್ತು 5ನೇ ತಾರೀಕು ಶುಕ್ರವಾರ ತಪ್ಪಿದ್ರೆ ಸೋಮವಾರ ತಪ್ಪಿದ್ರೆ ಶುಕ್ರವಾರ, ಈ 2 ದಿನಗಳಲ್ಲಿ ಕೂಡ ಪದಗ್ರಹಣಕ್ಕೆ ಎಲ್ಲ ತಯಾರಿ ಸಕಲ ಸಿದ್ಧತೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸಾಯಿಲ್, ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಮಾಹಿತಿಗೆ.